ಸೊ ಈಗಾಗಲೇ ನಾವು ಕಾಸಸ್ ಆಫ್ ಸ್ನೋರಿಂಗ್ ಆರ್ ಸ್ಲೀಪ್ ಆಪ್ನಿಯಾ ಬಗ್ಗೆ ಮಾತಾಡಿದ್ದೀವಿ. ದಿಸ್ ಇಸ್ ಜಸ್ಟ್ ಅ ಪಿಕ್ಟೋರಿಯಲ್ ಡಿಪಿಕ್ಷನ್ ಆಫ್ ದ ಸೇಮ್. ಸೊ ಇನ್ ಅಡಲ್ಟ್ಸ್ ಇದು ಮೂಗಾದರೆ ದಿಸ್ ಇಸ್ ಅ ಡಿಫ್ರೆಂಟ್, ಇದು ಮೂಗಿನ ಮಧ್ಯದ ಕಂಬ. ಈ ಕಂಬ ನಾರ್ಮಲಿ ರೈಟ್ ಲೆಫ್ಟಿಗೆ ಡಿವೈಡ್ ಮಾಡುತ್ತೆ. ಅದು ನಾರ್ಮಲಿ ಮಧ್ಯಕ್ಕಿರಬೇಕು. ಸೈಡಲ್ಲಿ 2 ಕುಷನ್ ಇರುತ್ತೆ. ಫಾರ್ ಸಮ್ ಪೇಷಂಟ್ಸ್ ಫಾರ್ ಸಮ್ ರೀಸನ್ ಇದು ಹಿಂಗೆ ಸೊಟ್ಟ ಆಗಿರುತ್ತೆ. ಇದರ ರೀಸನ್ಸ್ ಬಗ್ಗೆ ನಾವು ಬೇರೆ ಟೈಮಲ್ಲಿ ಮಾತಾಡೋಣ. ಬಟ್ ಹಿಂಗೆ ಸೊಟ್ಟ ಆದಾಗ ಏನಾಗುತ್ತೆ, ದ ಪರ್ಸೆಂಟೇಜ್ ಆಫ್ ಏರ್ ಎಂಟ್ರಿಂಗ್ ವಿಲ್ ರೆಡ್ಯೂಸ್ ಟು ಲೆಸ್ ದ್ಯಾನ್ 30%. ಯಾಕಂದರೆ ಇಲ್ಲಿ ಇಷ್ಟೇ ಸ್ಪೇಸ್ ಇದೆ. ಕೆಲವರಿಗೆ ಅಲರ್ಜಿಯಿಂದಾಗಿ ಈ ಸೈಡಲ್ಲಿರೋ ಕುಷನ್ ಸೈಜು ದಪ್ಪ ಆಗುತ್ತೆ. ಆಗೇನಾಗುತ್ತೆ, ಈ ಸೈಜ್ ದಪ್ಪ ಆಗಿರೋದು ಇಲ್ಲಿ ಸ್ಪೇಸ್ ಕಮ್ಮಿ ಮಾಡುತ್ತೆ. ಕಮಿಂಗ್ ಫರ್ದರ್, ಅಲ್ಲಿಂದ ಗಾಳಿ ಒಳಗಡೆ ಹೋಗಬೇಕಾದ್ರೆ ಮೂಗಿನ ಹಿಂದೆ ಕೆಲವೊಂದು ಟ್ಯೂಮರ್ಸ್ ಇರ್ಬೋದು ಫಾರ್ ಅಡಲ್ಟ್ಸ್, ಆರ್ ಅಡಿನಾಯ್ಡ್ ಕ್ಯಾನ್ ಆಲ್ಸೋ ಬಿ ದೇರ್. ದಟ್ ಈಸ್ ದ ಸೆಕೆಂಡ್ ಚೆಕ್ ಪಾಯಿಂಟ್. ಕಮಿಂಗ್ ಟು ದ ಥರ್ಡ್ ಚೆಕ್ ಪಾಯಿಂಟ್, ಒಂದು ಮನುಷ್ಯನ ತೂಕ ಜಾಸ್ತಿ ಆದಾಗ, ವೆನ್ ಎವರ್ ಅ ಪೇಷಂಟ್ ಆರ್ ಅ ಪರ್ಸನ್ ಇನ್ಕ್ರೀಸಸ್ ಇನ್ ವೇಟ್, ಆವಾಗ ಏನಾಗುತ್ತೆ, ದ ಟರ್ಜಿಡಿಟಿ ಆಫ್ ದ ಸಾಫ್ಟ್ ಪ್ಯಾಲೆಟ್ ಆರ್ ದ ಯುವಿಲಾ ರೆಡ್ಯೂಸಸ್. So whenever there is an obstruction in the air because of the space which is reduced, the pressure inside the nasal cavity, ಅಂದರೆ ಮೂಗಿನ ಒಳಗಡೆ ಇರೋ ಪ್ರೆಷರು ಬಿಲ್ಡಪ್ ಆಗ್ತಾ ಹೋಗುತ್ತೆ. ಅದು ಬಿಲ್ಡ್ ಜಾಸ್ತಿ ಆದಾಗ ಇದು ಪರ್ರ್ ಅಂತ ಹೊಡ್ಕೊಳಕ್ಕೆ ಶುರುವಾಗುತ್ತೆ. The sound which comes because of the movement of the reduced turgidity of the uvula or the soft palate is nothing but snoring. ಅದೇ ನಮಗೆ ಸ್ನೋರಿಂಗ್ ಅಥವಾ ಗೊರಕೆ ಶಬ್ದವಾಗಿ ಕೇಳಿಸುತ್ತೆ. ಇದು ಹೊಡ್ಕೊಳ್ಳೋ ಅಂಥ ಶಬ್ದ. ದ ಫೋರ್ತ್ ಚೆಕ್ ಪಾಯಿಂಟ್ ಇಸ್, ಇಲ್ಲಿ ನಾಲ್ಗೆ ಬುಡ ತುಂಬ ದಪ್ಪ ಇರ್ಬೋದು ಕೆಲವರಿಗೆ. ಸೊ ಪೇಷಂಟ್ ಮಲಗಿದಾಗ ಈ ನಾಲ್ಗೆ ಬುಡ ಇನ್ನೂ ಹಿಂದಕ್ಕೆ ಬೀಳುತ್ತೆ. ಅದಿನ್ನೂ ಹಿಂದಕ್ಕೆ ಬಿದ್ದಾಗ ಇಲ್ಲಿಂದ ಬರ್ತಿರೋ ಗಾಳಿಗೆ ಸ್ಪೇಸ್ ಮತ್ತೆ ಕಡಿಮೆ ಆಗುತ್ತೆ. ದ ಫಿಫ್ತ್ ಚೆಕ್ ಪಾಯಿಂಟ್ ಇಸ್, ಇಲ್ಲಿ ಒಂದು ವ್ಯಾಲ್ವ್ ಇರುತ್ತೆ, ಗಾಳಿ ಹೋಗೋ ಪೈಪ್, ದಟ್ ಇಸ್ ದ ವಿಂಡ್ ಪೈಪ್ ಅವ್ರದ್ದು ಟ್ರೇಕಿಯಾ ಅಂತ ಏನು ಕರಿತೀವಿ, ಅದಕ್ಕೆ ಒಂದು ವ್ಯಾಲ್ವ್ ಇರುತ್ತೆ. ದಟ್ಸ್ ಅನ್ ಎಪಿಗ್ಲಾಟಿಸ್ ವಿಚ್ ಪ್ರೊಟೆಕ್ಟ್ಸ್ ದ ಲೋವರ್ ಏರ್ವೇ. ಅಂದರೆ ನಾವು ಕೆಳಗಡೆ ಇರೋ ಏರ್ವೇನ ಪ್ರೊಟೆಕ್ಟ್ ಮಾಡೋಕ್ಕೆ ಒಂದು ವ್ಯಾಲ್ವ್. ಇಲ್ಲಿ ಏನಾದರೂ ಟ್ಯೂಮರ್ಸ್ ಏನಾದರೂ ಇದ್ರೂ ದೇರ್ ಕ್ಯಾನ್ ಬಿ ಒಬ್ಸ್ಟ್ರಕ್ಷನ್ ಟು ದ ಫ್ಲೋ. ಸೊ ಇಷ್ಟು ರೀಸನ್ಸ್ ಫಾರ್ ಸ್ನೋರಿಂಗ್. ಓಕೆ, ಈಗ ಗೊರಕೆ ಹೊಡೆದ್ರೆ ವಾಟ್ ನೆಕ್ಸ್ಟ್ ಇಸ್ ದ ನೆಕ್ಸ್ಟ್ ಕ್ವೆಶನ್. ಸೊ ಏನಾಗುತ್ತೆ ಅಂದಾಗ, ನಾರ್ಮಲಿ ನಾವು ನಿದ್ದೆ ಮಾಡ್ತಿರ್ಬೇಕಾದ್ರೆ, ವೆನ್ ಆಲ್ ಆಫ್ ಅಸ್ ಆರ್ ಸ್ಲೀಪಿಂಗ್, ದೆರ್ ಇಸ್ ಅ ಬೇಸ್ ಲೈನ್ ಆಕ್ಟಿವಿಟಿ ಇನ್ ದ ಬ್ರೈನ್. ಬೇಸ್ ಲೈನ್ ಅಂದರೆ ಇಟ್ ಇಸ್ ನಾಟ್ ಸ್ಟಾಪಿಂಗ್, but it is at the lowest and very basic activity which is happening in the brain as well as the heart of any person who is sleeping. So ಗಾಳಿ ಹೋಗೋದು obstruct ಆದಾಗ, whenever there is an obstruction in the airway, the oxygen supply to the brain is reduced. So ಆಗೇನಾಗುತ್ತೆ, this baseline activity which is happening is hampered. Suddenly the brain has to start activating the heart to pump more blood. ಯಾಕಂದರೆ ಆಕ್ಸಿಜನ್ ಜಾಸ್ತಿ ಬರಬೇಕು ಅಂದರೆ ಐದರ್ ದ ಹಾರ್ಟ್ ರೇಟ್ ಹ್ಯಾಸ್ ಟು ಇನ್ಕ್ರೀಸ್ ಆರ್ ದ ಬ್ಲಡ್ ಪ್ರೆಷರ್ ಹ್ಯಾಸ್ ಟು ಇನ್ಕ್ರೀಸ್, ಬಿಕಾಸ್ ದ ಬ್ಲಡ್ ಇಸ್ ದ ಒನ್ ವಿಚ್ ಇಸ್ ಗೋಯಿಂಗ್ ಟು ಕ್ಯಾರಿ ದ ಬ್ಲಡ್ ಆಕ್ಸಿಜನ್ ಟು ದ ಬ್ರೈನ್ ಆ್ಯಂಡ್ ಅದರ್ ಪಾರ್ಟ್ಸ್. ಸೊ ಬ್ರೈನಿಗೆ ಆಕ್ಸಿಜನ್ ಸ್ಯಾಚುರೇಷನ್ ಕಡಿಮೆ ಆಗಿದ ತಕ್ಷಣ ಆಕ್ಸಿಜನ್ ಕಂಟೆಂಟು ಅದು ಹಾರ್ಟನ್ನ ಜಾಸ್ತಿ ಜೋರಾಗಿ ಹೊಡ್ಕೊಳ್ಳೋಕ್ಕೆ ಅಥವಾ ಪ್ರೆಷರ್ ಜಾಸ್ತಿ ಮಾಡೋಕ್ಕೆ ಅದು ಸಿಗ್ನಲ್ ಕೊಡುತ್ತೆ. ಸೊ ಬೇಸಿಕಲಿ ಬೇಸ್ ಲೈನಲ್ಲಿ ಇದ್ದಿದ್ದ ಆ್ಯಕ್ಟಿವಿಟಿ, ಹಿಂಗೆ ಬೇಸ್ ಲೈನಲ್ಲಿ ಒಂದು ಆ್ಯಕ್ಟಿವಿಟಿ ಇರುತ್ತೆ ಬ್ರೈನಿಂದು. ಸಡನ್ಲಿ ಇಟ್ ವಿಲ್ ಸ್ಟಾರ್ಟ್ ಸ್ಪೈಕಿಂಗ್ ಆ್ಯಂಡ್ ಇಟ್ ಹ್ಯಾಸ್ ಟು ಆ್ಯಕ್ಟ್. ಸೊ ಅದ್ರ ನಿದ್ದೆ ಹಾಳಾಯಿತು ಸ್ಪೆಸಿಫಿಕಲಿ. ಸೊ ಕೆಲವ್ರು ಹೇಳ್ತಾರೆ, ರಾತ್ರಿ ಎಲ್ಲ ಚೆನ್ನಾಗಿ ನಾನು ಗೊರಕೆ ಹೊಡ್ಕೊಂಡು ಮಲಗಿದ್ದೆ, ಬಟ್ ಸ್ಟಿಲ್ ಬೆಳಗ್ಗೆ ನಾನು ಎದ್ದಾಗ ಐ ಆಮ್ ನಾಟ್ ವೆರಿ ಫ್ರೆಶ್. ಅದು ಯಾಕೆ ಆಗ್ತಿದೆ ಅಂದರೆ, ಯುವರ್ ಬ್ರೈನ್ ಇಸ್ ನಾಟ್ ಗೆಟಿಂಗ್ ಇನಫ್ ರೆಸ್ಟ್ ಅಟ್ ನೈಟ್. ಬಿಕಾಸ್ ಅದು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದೆ. ಬಿಕಾಸ್ ನೀವು ಗೊರಕೆಯಿಂದ ಆಕ್ಸಿಜನ್ ಸ್ಯಾಚುರೇಷನ್ ಬ್ರೈನಿಗೆ ಹೋಗ್ತಿರೋ ಸಪ್ಲೈ ಕಮ್ಮಿ ಆಗ್ತಿದೆ. ಯಾಕೆ ಅಂದರೆ ಇಲ್ಲೆಲ್ಲ ಒಬ್ಸ್ಟ್ರಕ್ಷನ್ ಇದೆ. ಸೊ ಗಾಳಿ ನೀವು ಎಷ್ಟು ಒಳಗಡೆ ತಗೋತಿದ್ದೀರಾ ಅನ್ನೋ ಪರ್ಸೆಂಟೇಜ್ ಕಮ್ಮಿ ಆದಾಗ ದ ಸೇಮ್ ಥಿಂಗ್ ಹ್ಯಾಪನ್ಸ್. ಸೊ ಬ್ರೈನ್ ರಾತ್ರಿ ಎಲ್ಲ ಸರಿಯಾಗಿ ರೆಸ್ಟ್ ಮಾಡದೇ ಇರೋ ರೀಸನಿಂದ ಬೆಳಿಗ್ಗೆ ಹೊತ್ತು ತುಂಬ ಲೆಥಾರ್ಜಿ, ನಿದ್ದೆ ಬರುವಂಥದ್ದು, ಸುಮ್ಮನೆ ಪೇಪರ್ ಓದ್ತಿರ್ಬೇಕಾದ್ರೆ ನಿದ್ದೆ ಬರುವಂಥದ್ದು, ಸಿಗ್ನಲಲ್ಲಿ ನಿಂತಿರ್ಬೇಕಾದ್ರೆ ಗಾಡೀಲಿ ನಿದ್ದೆ ಬರೋದು, ಮೀಟಿಂಗಲ್ಲಿ ನಿದ್ದೆ ಬರೋದು, ನಾಟ್ ವೆರಿ ಫ್ರೆಶ್ ಇನ್ ದ ಮಾರ್ನಿಂಗ್. ಆಲ್ ದೀಸ್ ಆರ್ ದ ಸಿಂಪ್ಟಮ್ಸ್ ಆಫ್ obstructive sleep apnea. ಸಿಂಪಲ್ ಸ್ನೋರಿಂಗ್ ಅವರು ಗೊರಕೆ ಹೊಡಿತಿರ್ತಾರೆ ಆ್ಯಂಡ್ ಇಟ್ ವಿಲ್ ಗೋ ಆಫ್. ಬಟ್ obstructive sleep apneaದಲ್ಲಿ ಪೇಷಂಟು ಗೊರಕೆ ಹೊಡಿತಾ ಇರ್ತಾರೆ, ಅಟ್ ಒನ್ ಪಾಯಿಂಟ್ ನಿಲ್ಲಿಸ್ಬಿಡ್ತಾರೆ, ಅಂದರೆ ಉಸಿರಾಟ ನಿಂತೋಗುತ್ತೆ. ಉಸಿರಾಟ ನಿಂತೋದಾಗ ಏನಾಗುತ್ತೆ, ನಾನೀಗ ಆಲ್ರೆಡಿ ಹೇಳ್ದಂಗೆ ಆವಾಗ ಆಕ್ಸಿಜನ್ ಸ್ಯಾಚುರೇಷನ್, ಬ್ರೈನಿಗೆ ಹೋಗುವಂಥ ಆಕ್ಸಿಜನ್ ಸಪ್ಲೈ ಕಟ್ ಆಗುತ್ತೆ. ಸೊ ಸಡನ್ಲಿ ಬ್ರೈನ್ ಆ್ಯಕ್ಟಿವಿಟಿ ಜಾಸ್ತಿ ಆಗಿ ಮತ್ತೆ ಪೇಷಂಟ್ನ ಎಬ್ಸುತ್ತೆ ಅದು. ಪ್ಲೀಸ್ ಗೆಟ್ ಅಪ್ ಆ್ಯಂಡ್ ಬ್ರೀತ್ ಬಿಕಾಸ್ ಯುವರ್ ಬ್ರೈನ್ ಇಸ್ ನಾಟ್ ಗೆಟಿಂಗ್ ಇನಫ್ ಸಪ್ಲೈ ಆಫ್ ಆಕ್ಸಿಜನ್ ಅಂತ.
So then again he will start snoring. So the same cycle will continue again and again throughout the night. So throughout the night there is no baseline resting for the brain as well as the heart. So after few days, what happens? This brain and heart will start giving up, because 24/7 time it has to work. 24/7 it has to keep working. So ಯಾವಾಗಲ one time ಅಲ್ಲಿ it will give up. Give up ಅಂದ್ರೆ ಏನಾಗುತ್ತೆ? ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು, ಸಕ್ಕರೆ ಕಾಯಿಲೆ ಬರೋದು, ನಿದ್ದೆ ಸರಿಯಾಗಿ ಇಲ್ದಿರೋದ್ರಿಂದ ನಿಮ್ಮ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಇನ್ ದ ಮಾರ್ನಿಂಗ್ ಕಮ್ಮಿ ಆಗೋದು, your daily activities ಸರಿ ಇಲ್ಲದೆ ಇರೋದು, all these things will come in and it will start affecting your general well-being as well. So coming to, sorry, ಇದೆಲ್ಲ ಆಯಿತು. ನೆಕ್ಸ್ಟ್, ವಾಟ್ ನೆಕ್ಸ್ಟ್? ಸೊ ವಿ ಹ್ಯಾವ್ ಟು ಇನ್ವೆಸ್ಟಿಗೇಟ್ ಬಿಫೋರ್ ಗಿವಿಂಗ್ ಟ್ರೀಟ್ಮೆಂಟ್. ಸೊ ಸ್ನೋರಿಂಗ್ ಮತ್ತು ಸ್ಲೀಪ್ ಆ್ಯಪ್ನಿಯಾ ಎರಡನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕಾಗುತ್ತೆ ನಾವು. ಅದೆರಡನ್ನ ಹೇಗೆ ಡಿಫ್ರೆನ್ಷಿಯೇಟ್ ಮಾಡೋದು? ಒಂದು, ವಿ ಡೂ ಅ ಸ್ಲೀಪ್ ಸ್ಟಡಿ. ಸೊ ಸ್ಲೀಪ್ ಸ್ಟಡಿಯಲ್ಲಿ ಏನು ಮಾಡ್ತೀವಿ? ವಿ ಕನೆಕ್ಟ್ ಫ್ಯೂ ECG ಲೀಡ್ಸ್ ಥರ ಇರುತ್ತೆ. ಕನೆಕ್ಟ್ ಮಾಡಿಬಿಟ್ಟು ಒಂದು ಸಣ್ಣದು ರೇಡಿಯೋ ಅಥವಾ ಟ್ರಾನ್ಸಿಸ್ಟರ್ ಥರ ಒಂದು ಕನೆಕ್ಷನ್ ಇರುತ್ತೆ. ಅದರಲ್ಲಿ ಇಟ್ ವಿಲ್ ರೆಕಾರ್ಡ್ ವಾಟ್ ಆಲ್ ಆ್ಯಕ್ಟಿವಿಟೀಸ್ ಹ್ಯಾಪನಿಂಗ್ ಡ್ಯೂರಿಂಗ್ ಯುವರ್ ಸ್ಲೀಪ್. How much is your saturation? What is the lowest saturation? What is your heart rate? How many times is your breathing stopped? For how much extent is your breathing stopped? That is the number of seconds you have stopped breathing. And how many cycles of this is happening in one night of sleep. All that is recorded and a comprehensive report is given to us. So ಆ ರಿಪೋರ್ಟಲ್ಲಿ ನಾವು ಎರಡು ಥರ ಇಂಡೆಕ್ಸಸ್ ತೆಗಿತೀವಿ. ಆ ಇಂಡೆಕ್ಸ್ನ ಆಪ್ನಿಯಾ ಹೈಪಾಪ್ನಿಯಾ ಇಂಡೆಕ್ಸ್ ಅಂತ ಕರಿತೀವಿ. ಆಪ್ನಿಯಾ ಅಂದರೆ ಒಂದು ಮನುಷ್ಯ ಎಷ್ಟು ಹೊತ್ತು ಉಸಿರುಗಟ್ಟೋದು, ಅಂದರೆ ಬ್ರೀದಿಂಗ್ ಸ್ಟಾಪ್ ಆಗೋದನ್ನು ಆಪ್ನಿಯಾ ಅಂತ ಕರಿತೀವಿ. ಹೈಪಾಪ್ನಿಯಾ ಅಂದರೆ ಸ್ಯಾಚುರೇಷನ್ ಕಡಿಮೆ ಆಗೋದನ್ನು ಹೈಪಾಪ್ನಿಯಾ ಅಂತ ಕರಿತೀವಿ. ಸೊ ಎರಡನ್ನ ನಾವು ರೇಷಿಯೋ ತೊಗೊಂಡು ಒಂದು ಇಂಡೆಕ್ಸ್ ಮಾಡ್ತೀವಿ. Whenever that index is more than 5, we categorize that person as obstructive sleep apnea. Less than 5, simple snoring ಅಂತ ಹೇಳ್ತೀವಿ. ಅದರಲ್ಲಿ ಮತ್ತೆ ಕ್ಯಾಟಗರೈಸೇಷನ್ ಇರುತ್ತೆ. ಡಿಪೆಂಡಿಂಗ್ ಆನ್ ಡಿಫ್ರೆಂಟ್ ಕ್ಯಾಟಗರೈಸೇಷನ್, ಡಿಫ್ರೆಂಟ್ ಟೈಪ್ ಆಫ್ ಟ್ರೀಟ್ಮೆಂಟ್ ವಿಲ್ ಬಿ ದೇರ್. ಸೊ ಕಮಿಂಗ್ ಟು ದ ಟ್ರೀಟ್ಮೆಂಟ್ ಪಾರ್ಟ್ ಆಫ್ ಇಟ್, ಆಸ್ ಐ ಸೆಡ್, ದ ಫಸ್ಟ್ ಪೋರ್ಷನ್ ಮೂಗು. ಮೂಗಲ್ಲಿ ಕಂಬ ಸೊಟ್ಟ ಇದ್ದರೆ ಅದನ್ನು ಸ್ಟ್ರೇಟ್ ಮಾಡಬೇಕಾಗತ್ತೆ. ದಟ್ ಈಸ್ ಬೈ an endoscopic septoplasty. ಅಂದರೆ ಈ ಸೆಪ್ಟಮ್ ಅನ್ನೋದು, the whatever septum is a wall which separates both, that has to be brought to the center by a surgical procedure. The second is, if at all, if it is pediatric age group, we do something called as adenoid tonsillectomy. ಅಂದರೆ adenoid has to be removed and the tonsil has to be removed. Coming to adults, septoplasty, if at all if there is adenoids, adenoidectomy and tonsillectomy. And in case if the turgidity is very less, then what we do is, ಈ ಸಾಫ್ಟ್ ಪ್ಯಾಲೆಟ್ ಅಥವಾ ಕಿರುನಾಲ್ಗೆ ಅಂತ ಇರುತ್ತಲ್ಲ, ದಿಸ್ ಇಸ್ ದ ಕಿರುನಾಲ್ಗೆ, ಇದು ನಾಲ್ಗೆ ಇರುತ್ತೆ. ಸೊ ಈ ಕಿರುನಾಲ್ಗೆನ ನಾವು ಈ ಭಾಗ ಕಟ್ ಮಾಡಿ ಅದನ್ನು ಮೇಲಕ್ಕೆ ಫೋಲ್ಡ್ ಮಾಡಿ ಇಲ್ಲಿಗೆ ಹೊಲ್ದು ಬಿಡ್ತೀವಿ. ಈ ಸೈಡಲ್ಲಿ ಟಾನ್ಸಿಲ್ ಇರುತ್ತೆ. ಈ ಟಾನ್ಸಿಲ್ ಭಾಗನ, ಇಷ್ಟು ಭಾಗನ ತೆಗೆದು ಇದನ್ನು ಇಲ್ಲಿ ಕೂರಿಸ್ತೀವಿ. ಸೊ ಪ್ರಾಕ್ಟಿಕಲಿ ನಮಗೆ ಇಲ್ಲಿಂದ ಇಷ್ಟು ಸ್ಪೇಸ್ ಸಿಕ್ಕಂಗೆ ಆಗುತ್ತೆ. ವಿ ಆರ್ ಇನ್ಕ್ರೀಸಿಂಗ್ ಅಬೌಟ್ 30 to 40% ಆಫ್ ದ ಸ್ಪೇಸ್ ಇನ್ಸೈಡ್ ದ ಓರೋಫೆರೆಂಜಿಯಲ್ ಕ್ಯಾವಿಟಿ, ಸೊ ದ್ಯಾಟ್ ಇಲ್ಲಿಂದ ಗಾಳಿ ಹೋಗೋದು ಯಾವುದೇ ಅಡಚಣೆ ಇಲ್ಲದೆ ಕೆಳಗಡೆ ಹೋಗಲಿ ಅಂತ. ದ ಥರ್ಡ್ ಏನು ಹೇಳಿದ್ದು, ಇಲ್ಲಿ ಟಂಗ್, ದ ಬೇಸ್ ಆಫ್ ದ ಟಂಗ್ ಆರ್ ದ ನಾಲ್ಗೆ ಬುಡ ಅಂತ ಏನು ಕರಿತೀವಿ, ಇಫ್ ದ್ಯಾಟ್ ಈಸ್ ವೆರಿ ಬಿಗ್, ದೆನ್ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ as coblation procedure which is done to reduce the base of the tongue. ಅಂದರೆ ಬೇಸ್ ಆಫ್ ದ ಟಂಗ್ನ ನಾವು ಶೇವ್ ಮಾಡ್ತೀವಿ. ಸೊ ದಟ್ ಈಸ್ ಕಾಲ್ಡ್ reduction of the base of the tongue. So this was the surgical approach. Coming to medical management. Medical management ಅಲ್ಲಿ ನಮಗೆ there is something called as CPAP and BiPAP. CPAP ಅಂದರೆ continuous positive airway assistance or pressure. ಸೊ ಕಂಟಿನ್ಯೂಸ್ ಪಾಸಿಟಿವ್ ಏರ್ವೇ ಪ್ರೆಷರಲ್ಲಿ ಏನು ಮಾಡುತ್ತೆ, ವೆನೆವರ್ ದರ್ ಇಸ್ ಅನ್ ಅಬ್ಸ್ಟ್ರಕ್ಷನ್, ಬಾಯಲ್ಲಿ ಅಥವಾ ಮೂಗಲ್ಲಿ ಅಬ್ಸ್ಟ್ರಕ್ಷನ್ ಇರುವಾಗ ಕಂಟಿನ್ಯೂಸ್ ಪ್ರೆಷರಿಂದ ಗಾಳಿನ ಒಳಗಡೆ ನೂಕೋ ಒಂದು ಪ್ರಯತ್ನ. ಸೊ ಆವಾಗಲೂ ಆಕ್ಸಿಜನ್ ಚೆನ್ನಾಗಿ ಹೋಗುತ್ತೆ ಬ್ರೈನ್ಗೆ, ಬ್ರೈನ್ ಬೇಸ್ಲೈನ್ ಆ್ಯಕ್ಟಿವಿಟಿ ಚೆನ್ನಾಗಿರುತ್ತೆ, ಅದು ಮಧ್ಯೆ ಮಧ್ಯೆ ಎದ್ದೋಳೋದಿಲ್ಲ. ಸೊ ಆಗ ಪೇಷಂಟ್ಸ್
wellness will get better. So that is the medical management, and surgical management we've already discussed. ಸೊ ಇಷ್ಟು ಕಾಂಪ್ರಿಹೆನ್ಸಿವ್ ಐಡಿಯಾ ಅಬೌಟ್ ಸ್ನೋರಿಂಗ್ ಬಂದಮೇಲೆ ಸೊ ಏನೇನು ಸಿಮ್ಟಮ್ಸ್ ಇದ್ದರೆ ನಾವು ಆ್ಯಕ್ಚುಲಿ ಡಾಕ್ಟರ್ ಹತ್ರ ಹೋಗಬೇಕು ಅಂದರೆ, ಒಂದು, ದ ಸ್ಪೌಸ್ ವಿಲ್ ಯೂಶಲಿ ಸೇ, ನೀವು ಗೊರಕೆ ಹೊಡಿಬೇಕಾದ್ರೆ ಉಸಿರು ಮಧ್ಯದಲ್ಲಿ ನಿಲ್ಲಿಸ್ತೀರಾ ಅಂತ. ಆ್ಯಂಡ್ ನೀವು ನಿದ್ದೆ ಮಾಡ್ತಿರ್ಬೇಕಾದ್ರೆ ತುಂಬ ಸಲ ಎದ್ದು ಆ ಕಡೆ ಈ ಕಡೆ ಹೊರಳಾಡೋದು, ಎದ್ದು ನೀರು ಕುಡಿಯೋಕ್ಕೆ ಎದ್ದೇಳೋದು, ಎದ್ದು ಉಸಿರಾಡೋಕ್ಕೆ ಕಷ್ಟ ಆಗಿ ಎದ್ದು ಕೂತ್ಕೊಳ್ಳೋದು. ಇಫ್ ಎನಿ ಆಫ್ ದೀಸ್ ಸಿಮ್ಟಮ್ಸ್ ಅಲಾಂಗ್ ವಿತ್ ಡೇ ಟೈಮ್ ಸ್ಲೀಪಿನೆಸ್ and not able to concentrate in your day-to-day work, ishtu idre you will definitely have to see a consultant ENT head and neck surgeon. Thank you.